ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಪರಿಹಾರ ಹಣ ಸರ್ಕಾರ ಬಿಡುಗಡೆ ಮಾಡಿದರೂ ಜಿಲ್ಲಾಧಿಕಾರಿಗಳು ಹಣ ಬಿಡುಗಡೆ ಮಾಡದೆ ಖಜಾನೆಯಲ್ಲಿಟ್ಟುಕೊಂಡಿದ್ದಾರೆ. ಅವರೇ ಆ ಹಣಕ್ಕೆ ಗಂಧದ ಕಡ್ಡಿ ದೀಪ ಹಚ್ಚಿ ಪೂಜೆ ಮಾಡಿಕೊಳ್ಳಲಿ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆಕ್ರೋಶ. ಟ್ರಿಪ್ ಹೊರಟಿದ್ದವರ ವಾಹನಕ್ಕೆ ಪುಂಡರಿಂದ ಕಲ್ಲು ತೂರಾಟ. ಮಿನಿ ಬಸ್ನ ಗಾಜು ಪುಡಿ ಪುಡಿ. ಹಾಸನ ಹೊರವಲಯದ ಕೆಂಚಟ್ಟಹಳ್ಳಿ ಬಳಿ ಘಟನೆ. ರೀಲ್ಸ್ ಮಾಡಲು ಹೋಗಿ ಆಯತಪ್ಪಿ ಬೆಟ್ಟದಿಂದ ಬಿದ್ದ ಯುವಕನಿಗೆ ಗಂಭೀರ ಸ್ವರೂಪದ ಗಾಯ. ಸಕಲೇಶಪುರ ತಾಲೂಕಿನ ಗವಿ ಬೆಟ್ಟದಲ್ಲಿ ಘಟನೆ. ವಾರ್ತೆಗಳ ವಿವರ. ದ್ವೇಷದ ರಾಜಕಾರಣಕ್ಕೆ ಜಿಲ್ಲೆಯ ಅಭಿವೃದ್ಧಿ ಕೆಲಸ ಸ್ಥಗಿತವಾಗಿದ್ದು, ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ನಷ್ಟಕ್ಕೊಳಗಾದವರಿಗೆ ಪರಿಹಾರ ನೀಡಲು ಸರ್ಕಾರ ಹಣ ಬಿಡುಗಡೆ ಮಾಡಿದರೂ ಜಿಲ್ಲಾಧಿಕಾರಿಗಳು ಹಣ ಬಿಡುಗಡೆ ಮಾಡದೆ ಖಜಾನೆಯಲ್ಲಿ ಇಟ್ಟುಕೊಂಡಿದ್ದಾರೆ. ಅವರೇ ಆ ಹಣಕ್ಕೆ ಗಂಧದ ಕಡ್ಡಿ ಕರ್ಪೂರ ಹಚ್ಚಿ ಪೂಜೆ ಮಾಡಿಕೊಳ್ಳಲಿ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆಕ್ರೋಶ ವ್ಯಕ್ತಪಡಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಸಂಪೂರ್ಣ ದ್ವೇಷದ ರಾಜಕಾರಣ ಮಾಡುತ್ತಿದ್ದು, ಇದರಿಂದಲೇ ಹಾಸನ ಜಿಲ್ಲೆಯಲ್ಲಿ ಕಾಮಗಾರಿಗಳೆಲ್ಲ ನಿಂತು ಹೋಗಿದೆ. ಅದಕ್ಕೆ ಅವಕಾಶ ಕೊಡಬೇಡಿ. ಹಾಸನ ಯೂನಿವರ್ಸಿಟಿ ಮುಚ್ಚುವ ಬದಲು ಅದಕ್ಕೆ ಬೇಕಾದ ಸೌಲಭ್ಯ ಒದಗಿಸಬೇಕು. ಜಿಲ್ಲಾಸ್ಪತ್ರೆಯಲ್ಲಿ ಲೂಟಿ ನಡೆಯುತ್ತಿದ್ದು, ಹಿಮ್ಸ್ ನಿರ್ದೇಶಕರ ಮಾತು ನಡೆಯುತ್ತಿಲ್ಲ ಎಂದು ಹೇಳಿದರು. ರಾಜ್ಯದಲ್ಲಿ ಈಗ ಈ ಸರ್ಕಾರ ಬಂದ ಮೇಲೆ ಈ ಸರ್ಕಾರ ಒಂದು ದ್ವೇಷದ ರಾಜಕಾರಣ ಮಾಡ್ತಾ ಇದೆ. ಅದರಲ್ಲೂ ನಮ್ಮ ಜಿಲ್ಲೆ ಕೆಲಸ ಮಾಡೋದು ಬೇಡ. ಅವ್ರೇನು ನಮಗೆ ಕೆಲಸ ಆಗಿರೋದನ್ನ ತಡೆ ಹಿಡಿಯೋಕ್ಕೆ ಹೋಗಬೇಡಿ ಅಥವಾ ಅದನ್ನು ರದ್ದುಗೊಳಿಸೋಕ್ಕೆ ಹೋಗಬೇಡಿ ಅಂತ ಮನವಿ ಮಾಡ್ತೀನಿ ಅಷ್ಟೇ. ಈಗ ಯಾರೋ 9 ಎಂಥದ್ದು ನಮ್ಗೆ ಹಾಸನದು ಯೂನಿವರ್ಸಿಟಿ ಕೊಟ್ಟವ್ರೆ ಅಂತಾರೆ. ಅದು ಸರಿಯೋ ತಪ್ಪೋ ಕೊಟ್ಟಾಗೂ ಐತೆ. ಅದನ್ನು ಯಾತಕ್ಕೆ ರದ್ದು ಮಾಡೋಕ್ಕೆ ಹೋಗಬೇಕು? ಅದಕ್ಕೇನು ಸ್ಟ್ರೆಂಥನ್ ಏನು ಮಾಡಬೇಕು? ಯೂನಿವರ್ಸಿಟಿಗೆ ಸ್ಟ್ರೆಂಥನ್ ಮಾಡಿ. ಈ ಸರ್ಕಾರ ಬಂದು 2 ವರ್ಷ ಆಯಿತು. ಆ ಯೂನಿವರ್ಸಿಟಿ ಆ ವೈಸ್ ಚಾನ್ಸಲರ್ ಒಂದು ಕಾರ್ ಕೊಟ್ಟಿಲ್ಲ, ಸಂಬಳ ಕೊಟ್ಟಿಲ್ಲ. ಈ ಮಟ್ಟಕ್ಕೆ ದ್ವೇಷದ ರಾಜಕಾರಣ ಮಾಡೋದು ಬೇಡಿ. ಜಾಸ್ತಿ ಜನ ಏನು ಶಾಶ್ವತವಾಗಿ ಯಾರೂ ಇರೋದಿಲ್ಲ. ಈಗ ಹಾಸನದು ನಾವು ಉದ್ದೇಶ ಏನು? ಇಲ್ಲಿ ಆಲೂಗೆಡ್ಡೆ ತರಕಾರಿ ಜಾಸ್ತಿ ಬೆಳೀತಾರೆ ಅಂತ ಕುಮಾರಸ್ವಾಮಿ ಹಿಡಿದು ನಾನು ಹಾರ್ಟಿಕಲ್ಚರ್ ಕಾಲೇಜ್ ಮಾಡಿದೆ. ದುಡ್ಡು ಕೊಡಿಸ್ದೆ, ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ಕೊಡಿಸ್ದೆ. ಆಮೇಲೆ ಬಂದರು ವಜಾ ಮಾಡಿದರು. ವಜಾ ಏನಂದ್ರೆ ಯಾವ ಮಟ್ಟಕ್ಕಿದೆ ಅಂದರೆ, ಈಗ ಮೆಡಿಕಲ್ ಕಾಲೇಜು 10 ವರ್ಷ ಹಂಗೆ ಬಿದ್ದಿತ್ತು, ಏನೂ ಮಾಡಲಿಲ್ಲ. ಇವತ್ತೇನಾಗಿದೆ? ಈ ಜಿಲ್ಲೆ ಸಂಪೂರ್ಣ ದ್ವೇಷದ ಇದರಿಂದ ಹೊಗೆಯಿಂದ ಈ ಜಿಲ್ಲೆ ಕಾಮಗಾರಿಗಳೆಲ್ಲ ನಿಂತು ಹೋಗ್ತಾ ಇದೆ. ಅದಕ್ಕೆ ಅವಕಾಶ ಕೊಡಬೇಡಿ. ಇವತ್ತು ಹಾಸನ ಜಿಲ್ಲಾ ಆಸ್ಪತ್ರೆ ಅದಕ್ಕೆ ಹೋದರೆ ಯಾಕೆ ಹೋಯ್ತೀವಪ್ಪ ಅಂತ ಮೊನ್ನೆ ನಮ್ಮ ಹಾಸನ ನಗರಸಭೆ ಕೌನ್ಸಿಲರ್ ಹೆಂಡ್ತಿ ಹೋಗಿ 1.5 ಗಂಟೆ ಕಾದ್ರೂ ಅವಳಿಗೆ ಟ್ರೀಟ್ಮೆಂಟ್ ಕೊಡದಲೆ 1.5 ಗಂಟೆ ಕಾದಿರೋದು ನಮ್ಮ ನಗರಸಭೆ ಸದಸ್ಯರು. ಅವಮ್ಮ ನಗರಸಭಾ ಸದಸ್ಯರಿಗೆ ಹಾಸನ ಮೆಡಿಕಲ್ ಕಾಲೇಜಲ್ಲಿ ಒಂದು ಟ್ರೀಟ್ಮೆಂಟ್ 1.5 ಗಂಟೆ ಕಾಯಿಸಿ ವಾಪಸ್ ಕಳಿಸ್ತಾರೆ ಎಂದು ವಾಪಸ್ ಕಳಿಸಿ 1.25 ಲಕ್ಷ ಕೊಟ್ಟು ಬೇರೆ ಕಡೆ ಸ್ಕ್ಯಾನಿಂಗ್ ಮಾಡಿಸ್ತಾರೆ. ಸ್ಕ್ಯಾನಿಂಗ್ ಮಿಷನಲ್ಲಿ ಆರಾಮಾಗಿ ಇದು ಎಂಥದ್ದು ನಿಮ್ಮ ಇದೈತಲ್ಲ ಮೊಬೈಲ್ ಹಾಕ್ಕೊಂಡು ಕೂತಿರ್ತಾರಂತೆ. ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅವರೇ ಮಧ್ಯಾಹ್ನ 12 ಗಂಟೆ ಬರ್ತಾರೆ, 3 ಗಂಟೆ ಮನೆಗೆ ಹೋಗ್ತಾರೆ. ಏನೇನು ನಡೀತಾ ಇದೆ ಅಂದರೆ ಬೋಗಸ್, ಎಲ್ಲ ಬಿಲ್ಗಳು ಬೋಗಸ್, ಲೂಟಿ. ಸಾರ್ವಜನಿಕ ನಮ್ಮ ಜಿಲ್ಲೆ, ನಾನೇನೋ ದೇವೇಗೌಡರು ನಾವು ಸೇರಿ ಒಂದು ಮೆಡಿಕಲ್ ಕಾಲೇಜ್ ಅಂತ ಮಾಡಿದೋ. ಆ ಮೆಡಿಕಲ್ ಕಾಲೇಜ್ ಇವತ್ತು ನರಕ ಯಾತನೆ. ಪಾಪ ರಾಜಣ್ಣ ಅಂತ ಎಂಥದ್ದು ವಯಸ್ಸು ಇದ್ದವ್ರೆ ಡೈರೆಕ್ಟ್ರು, ಅವ್ರದ್ದೇನಿಲ್ಲ. ಸರ್ಕಾರವು 12 ಕೋಟಿ ಮಳೆ ಹಾನಿಗೆ ಹಣ ಬಿಡುಗಡೆ ಮಾಡಿದೆ. ಜಿಲ್ಲಾಧಿಕಾರಿ ಅದನ್ನು ಹಾಗೆಯೇ ಇಟ್ಟುಕೊಂಡಿದ್ದಾರೆ. ಗುಂಡಿ ಮುಚ್ಚಲು ಹಣ ಕೊಡುತ್ತಿಲ್ಲ. ಬಿಡುಗಡೆಯಾಗಿರುವ ಹಣವನ್ನು ಖಜಾನೆಯಲ್ಲಿ ಇಟ್ಟುಕೊಂಡಿದ್ದು, ಜಿಲ್ಲಾಧಿಕಾರಿಯವರು ಹಣ್ಣುಕಾಯಿ ಒಡೆದು ದೀಪ ಹಚ್ಚಿ ಪೂಜೆ ಮಾಡಲಿ. ಇದೇ ರೀತಿ ಮುಂದುವರೆದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ಫ್ಲಡ್ ಡ್ಯಾಮೇಜ್ ದುಡ್ಡು ಬಂದು 10-12 ಕೋಟಿಯ DC ಹಂಗೆ ಇಟ್ಕೊಂಡು ಕೂತವ್ರೆ. ₹1 ಫ್ಲಡ್ ಡ್ಯಾಮೇಜ್ ಅದಕ್ಕೂ ಕೊಟ್ಟಿಲ್ವಲ್ರಿ. ಒಂದು ಗುಂಡಿ ಮುಚ್ಚಕ್ಕಾಗಲಿ, ಸ್ಕೂಲ್ಗಾಗಲಿ, ರಿಪೇರಿಗಾಗಲಿ 10 ಕೋಟಿ 12 ಕೋಟಿ DC ಅಕೌಂಟಲ್ಲಿ ಐತಿ.
ಅದು ಡಿ ಸಿ ಅವ್ರಿಗೆ ಹೇಳ್ತೀನಿ, ದಿನ ಒಂದು ಸ್ವಲ್ಪ ಗಂಧದ ಕಡ್ಡಿ ಹೆಚ್ಚಿ ಹಣ್ಣು ಕಾಯಿ ಹೊಡೆದು ಆ ದುಡ್ಡಿಗೆ ಧೂಪನಾರು ಹಾಕಿ ಹೇಳಿ ಅಂತ ಹೇಳ್ತೀನಿ. ಇನ್ನು ಜಿಲ್ಲಾ ಪಂಚಾಯತ್ ಕೇಳಿಬಿಟ್ರೆ ಅಲ್ಲಿ ದುಡ್ಡಿಲ್ದವ್ರು ಜಿಲ್ಲಾ ಪಂಚಾಯತಿ ಹಾಸನದಲ್ಲಿ ಏನು ₹1 ಕೆಲಸ ಆಗಲ್ಲ. ಪ್ರಿಯಾಂಕಾ ಖರ್ಗೆಯವರೇ, ನೀವು ತನಿಖೆ ನಡೆಸಿ ಯಾವ ರೀತಿ ನಡೀದೆ ಹಾಸನ ಜಿಲ್ಲಾ ಪಂಚಾಯತಿ ಅಂದರೆ ದುಡ್ಡಿನ ಮೇಲೆ ನಡೀತಾ ಇದೆ ಜಿಲ್ಲಾ ಪಂಚಾಯತಿ. ದುಡ್ಡು ಕೊಟ್ಟರೆ ಕೆಲಸ. ನಾನು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ ಹೇಳ್ತೀನಿ, ಒಂದು ವಾರ ಟೈಮ್ ಕೊಡ್ತೀನಿ, ಸುಧಾರಿಸ್ಕೊಳ್ದು ಹೋದರೆ ಆ ಜಿಲ್ಲಾ ಪಂಚಾಯತಿ ಕಚೇರಿನೇ ಮುಂದೆ ಏನೇನು ನಡೆದಿದೆ ಬಹಿರಂಗವಾಗಿಯೇ ಅಲ್ಲೇ ನಿಮ್ಮನ್ನು ಕರ್ಕೊಂಡೋಗಿ ಆ ನಡೆದಿರುವಂಥ ಘಟನೆಗಳನ್ನೆಲ್ಲ ಸವಿಸ್ತಾರವಾಗಿ ವಿಸ್ತರಣೆ ಮಾಡ್ತೀನಿ. ರಾಷ್ಟ್ರೀಯ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಲ್ಲಿ ರಾಜ್ಯದಾದ್ಯಂತ ಏಕಕಾಲದಲ್ಲಿ 2025 ಮಾರ್ಚ್ 8ರಂದು ರಾಷ್ಟ್ರೀಯ ಲೋಕ್ ಅದಾಲತನ್ನು ನಡೆಸಲಾಗುತ್ತಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹೇಮಾವತಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾಸನ ಜಿಲ್ಲಾದ್ಯಂತ ಎಲ್ಲ ತಾಲೂಕುಗಳನ್ನೊಳಗೊಂಡಂತೆ ಎಲ್ಲ ನ್ಯಾಯಾಲಯಗಳಲ್ಲೂ ಕೂಡ ರಾಷ್ಟ್ರೀಯ ಲೋಕ್ ಅದಾಲತನ್ನು ಹಮ್ಮಿಕೊಳ್ಳಲಾಗಿದೆ. ಈ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಎಲ್ಲ ವಿಧದ ಸಿವಿಲ್ ವ್ಯಾಜ್ಯಗಳು, ಬಗೆಹರಿಸಬಹುದಾದ ಕ್ರಿಮಿನಲ್ ಪ್ರಕರಣಗಳು, ಚೆಕ್ ಬೌನ್ಸ್ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಮೋಟಾರು ವಾಹನ ಪ್ರಕರಣಗಳು, ಕೌಟುಂಬಿಕ ಪ್ರಕರಣಗಳು, ಭೂಸ್ವಾಧೀನ ಪ್ರಕರಣಗಳು, ಕಂದಾಯ ಪ್ರಕರಣಗಳು, ಜನನ ಮತ್ತು ಮರಣ ನೋಂದಣಿ ಪ್ರಕರಣಗಳು, ಜೀವನಾಂಶ ಪ್ರಕರಣಗಳು ಹಾಗೂ ಇನ್ನಿತರೆ ಲಘು ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಮತ್ತು ವ್ಯಾಜ್ಯಪೂರ್ವ ಬ್ಯಾಂಕ್ ಸಾಲ ಮರುಪಾವತಿಯ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶವಿದ್ದು, ಸಂಬಂಧಪಟ್ಟ ಕಕ್ಷಿದಾರರು ವಕೀಲರ ಮೂಲಕ ಅಥವಾ ಖುದ್ದಾಗಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದ್ದು, ಇದರ ಸದುಪಯೋಗವನ್ನು ಕಕ್ಷಿದಾರರು ಪಡೆಯಬಹುದಾಗಿದೆ ಎಂದು ಹೇಳಿದರು. ರಾಷ್ಟ್ರೀಯ ಲೋಕ ಅದಾಲತ್ ಅಂತ ಇಟ್ಕೊಂಡಿದ್ದೀವಿ ನಾವು. ಇದರ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಪ್ರಕರಣಗಳು ಅಥವಾ ಕಂದಾಯ ಇಲಾಖೆಗಳಲ್ಲಿ ಬಾಕಿ ಇರುವಂಥ ಪ್ರಕರಣಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಇತ್ಯರ್ಥಪಡಿಸಿಕೊಂಡ್ರೆ ಅವರಿಗೊಂದು ಸಮಯದ ಉಳಿತಾಯ ಆಗ್ತದೆ ಮತ್ತು ಜೀವನದಲ್ಲಿ ಹೆಚ್ಚಿನ ಒಂದು ನೆಮ್ಮದಿಯನ್ನು ಕಳ್ಕೊಂಡು ಅವ್ರು ಜೀವನ ನಡೆಸಬಹುದು ಅನ್ನೋದು ಉದ್ದೇಶ. ಯಾಕಂತ ಹೇಳಿದರೆ, ನ್ಯಾಯಾಲಯಕ್ಕೆ ಬಂದಂತ ಗೊತ್ತಿದೆ, ಹಲವಾರು ಕಾರಣಗಳಿಂದ ಪ್ರಕರಣಗಳು ಇತ್ಯರ್ಥ ಆಗದೆ ಬಾಕಿ ಉಳಿತದೆ. ಪರಸ್ಪರ ಒಬ್ಬರು ಅದನ್ನು ಅರ್ಥ ಮಾಡಿಕೊಂಡು ಪ್ರಕರಣ ಇತ್ಯರ್ಥಗೊಳಿಸಿಕೊಂಡ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣಗಳು ಇತ್ಯರ್ಥ ಆದರೆ ನ್ಯಾಯಾಲಯಕ್ಕೆ ಇರುವಂಥ ಒಂದು ಬರ್ಡನು ಕಡಿಮೆ ಆಗುತ್ತೆ. ಜನರು ಕೂಡ ಅವರು ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸ್ಬೋದು, ಒಬ್ರಿಗೊಬ್ಬರು ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸ್ಬೋದು ಅನ್ನೋ ಉದ್ದೇಶ. ಸೊ ಈ ಒಂದು ಲೋಕ ಅದಾಲತ್ನಲ್ಲಿ ನಾವು ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಎಲ್ಲ ವಿಧ ಸಿವಿಲ್ ಪ್ರಕರಣಗಳು, ಬಗೆಹರಿಸಬಹುದಂಥ ಕ್ರಿಮಿನಲ್ ಪ್ರಕರಣ, ಕಾಂಪೌಂಡೇಬಲ್ ಅಫೆನ್ಸಸ್ ಅಂತೇಳಿ ಹೇಳ್ತೀವಿ ನಾವು. ಇನ್ನು ಚೆಕ್ ಬೌನ್ಸ್ ಕೇಸ್ಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಮೋಟಾರ್ ವಾಹನ ಪ್ರಕರಣಗಳು, ಕೌಟುಂಬಿಕ ಪ್ರಕರಣಗಳು, ಅಂದರೆ ಗಂಡ ಹೆಂಡತಿ ಯಾವುದೋ ಒಂದು ಕಾರಣಕ್ಕೋಸ್ಕರ ದೂರ ಆಗಿರ್ತಾರೆ, ಮಕ್ಕಳು ದೂರ ಆಗಿರ್ತಾರೆ, ಜೀವನ ನಡೆಸೋಕೆ ಅವರಿಗೆ ಕಷ್ಟ ಆಗಿ ಗಂಡ ಜೀವನಾಂಶ ಕೊಡಲ್ಲ. ಆಮೇಲೆ ಭೂಸ್ವಾಧೀನ ಪ್ರಕರಣಗಳು, ಇಂಥದ್ರಲ್ಲಿ ಯಾಕೆ ಭೂಸ್ವಾಧೀನ ಮಾಡಿರ್ತಾರೆ ಗೌರ್ಮೆಂಟ್ನವರು, ಹೈವೇಗೆ, ನ್ಯಾಷನಲ್ ಹೈವೇಗೆ ಇರ್ಬೋದು ಅಥವಾ ರಾಜ್ಯ ಹೈವೇಗೆ, ಹಣಗಳನ್ನು ಡೆಪಾಸಿಟ್ ಮಾಡಿರಲ್ಲ ಅಥವಾ ಡೆಪಾಸಿಟ್ ಮಾಡಿ ತಗೊಳ್ಳೋಕ್ಕೆ ಇದಾಗದೆ ಅಪೀಲ್ ಹೋಗಿರ್ತಾರೆ. ಸೊ ಅಂಥ ಪ್ರಕರಣಗಳಲ್ಲಿ ಕೂಡ ಅದನ್ನು ರಾಜಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಜೀವನಾಂಶ ಪ್ರಕರಣಗಳು, ಇನ್ನಿತರ ಪ್ರಕರಣಗಳು ನ್ಯಾಯಾಲಯದಲ್ಲಿ ನಡೆಯುವಂಥ, ಮತ್ತು ಬ್ಯಾಂಕಿನಲ್ಲಿ ಹಣ ಕಟ್ಟಿರಲ್ಲ, ಬ್ಯಾಂಕಿನ ವಸೂಲಾತಿಗೆ ಆಗ್ತಾರೆ, ಅದನ್ನು ಕೂಡ ಬ್ಯಾಂಕಿನಲ್ಲಿ ಇತ್ಯರ್ಥಪಡಿಸಿಕೊಂಡು, ಯಾಕಂದ್ರೆ ಬಡ್ಡಿ ಕಡಿಮೆ ಆಗುತ್ತೆ ಅವರಿಗೆ. ಇಂಥ ಪ್ರಕರಣಗಳೆಲ್ಲ ರಾಜಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಈ ಬಗ್ಗೆ ಜನರಿಗೆ ಅರಿವು ಕಡಿಮೆ, ಯಾಕಂದರೆ ಎಷ್ಟೋ ನಾವು ನೋಡ್ತೀವಿ, ಈಗ ಫೈನಾನ್ಸ್ಗಳೆಲ್ಲ ಲೋನ್ ತಗೊಂಡಿರ್ತಾರೆ. ಸೊ ಅವ್ರಿಗೇನಾಗುತ್ತೆ, ಫೈನಾನ್ಸ್ ಅಂತೇಳಿ ಏನೋ ಒಂದು ಹೆದರಿಕೆ, ಏನೋ ಅಷ್ಟು ಬಡ್ಡಿ ಬರುತ್ತೆ ನಾವು ಕಟ್ಟಬೇಕು. ಬಟ್ ಅಂಥ ಪ್ರಕರಣಗಳನ್ನು ಇತ್ಯರ್ಥ ಮಾಡಿಸ್ಕೊಂಡ್ರೆ ಬಡ್ಡಿ ಕಡಿಮೆ ಆಗುತ್ತೆ ಅವರಿಗೆ, ಸ್ವಲ್ಪ ವಯ ಮೀಡಿಯಾ ಮಾಡಿಕೊಂಡ್ರೆ ಅವ್ರು ಸ್ವಲ್ಪ ಒಳ್ಳೆಯ ಜೀವನ ನಡೆಸ್ಬೋದು. ಯಾಕಂತೇಳಿ ಎಷ್ಟೋ ಜನ ನಾವು ನೋಡ್ತಾ ಇದ್ದೀವಿ, ರೈತರು ಆತ್ಮಹತ್ಯೆ ಮಾಡ್ಕೋತಾರೆ, ಗೊತ್ತಿರಲ್ಲ ಅವರಿಗೆ ನಾವು ಎಲ್ಲಿ ಹೋಗಬೇಕು ಅನ್ನೋದನ್ನು. ಸೊ ಜನರು ಒಳ್ಳೆಯ ರೀತಿಯಲ್ಲಿ ಬದುಕಬೇಕನ್ನೋ ಒಂದು ದೃಷ್ಟಿಯಿಂದ ಇಂಥ ಒಂದು ಲೋಕ ಅದಾಲತನ್ನು ಪ್ರತಿ ಸಲ 2 ತಿಂಗಳಿಗೊಮ್ಮೆ ನಡೆಸ್ತಾ ಇರೋದು. ಇದು ರಾಷ್ಟ್ರೀಯ ಲೋಕ ಅದಾಲತ್ ಅಂದರೆ ಗೌರವಾನ್ವಿತ ಸುಪ್ರೀಂ ಕೋರ್ಟ್ನ ನಿರ್ದೇಶನದಂತೆ ಮಾಡುವಂಥ ಲೋಕ ಅದಾಲತ್ಗಳಿರು. ಸೊ ಅದಕ್ಕೆ ನಮ್ಮ ರಾಜ್ಯ ಕಾನೂನು ಸೇವೆ ಪ್ರಾಧಿಕಾರ. ಇದೇ ವೇಳೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಜಿಕೆ ದಾಕ್ಷಾಯಣಿ ಉಪಸ್ಥಿತರಿದ್ದರು. ಹಾಸನ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 75ರ ಕೆಂಚಟ್ಟಹಳ್ಳಿ ಬಳಿ ಡಾಬಾವೊಂದರಲ್ಲಿ ನಡೆದ ವಾಗ್ವಾದದಿಂದ ಆಕ್ರೋಶಗೊಂಡ ಅಪರಿಚಿತ ಯುವಕರು ಪ್ರವಾಸ ಹೊರಟಿದ್ದ ವಾಹನಕ್ಕೆ ಕಲ್ಲು ತೂರಾಟ ನಡೆಸಿರುವ ಘಟನೆ ನಡೆದಿದೆ.
ಬೆಂಗಳೂರಿನಿಂದ ಕುದುರೆಮುಖಕ್ಕೆ ಕಾರು ಮತ್ತು ಮಿನಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಕುಟುಂಬಗಳು ರಸ್ತೆ ಬದಿ ಡಾಬಾದಲ್ಲಿ ಊಟ ಮಾಡುತ್ತಿದ್ದ ಸಂದರ್ಭದಲ್ಲಿ ಮಹಿಳೆಯರು ಜೋರಾಗಿ ಮಾತನಾಡುತ್ತಿದ್ದು, ಇದೇ ವೇಳೆ ಡಾಬಾದಲ್ಲಿ ಮದ್ಯ ಸೇವಿಸುತ್ತಿದ್ದ 4 ಅಪರಿಚಿತ ಯುವಕರು ಆಕ್ರೋಶಗೊಂಡು ಜೋರಾಗಿ ಮಾತನಾಡಬೇಡಿ ಎಂದು ಹೇಳಿದ ಸಂದರ್ಭದಲ್ಲಿ ಯುವಕರು ಮತ್ತು ಕುಟುಂಬಗಳ ನಡುವೆ ಮಾತಿನ ಚಕಮಕಿ ಏರ್ಪಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಯುವಕರು ಡಾಬಾದಿಂದ ಹೊರಬಂದು ಮಿನಿ ಬಸ್ಗೆ ಕಲ್ಲೆಸೆದು ಪರಾರಿಯಾದರು. ಘಟನೆಯಲ್ಲಿ ಮಿನಿ ಬಸ್ ಮುಂಭಾಗದ ಗಾಜು ಸಂಪೂರ್ಣ ಪುಡಿಯಾಗಿದೆ. ಬಡಾವಣೆ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಸಕಲೇಶಪುರ ತಾಲೂಕಿನ ಗವಿಬೆಟ್ಟದಲ್ಲಿ ರೀಲ್ಸ್ ಮಾಡಲು ಹೋದಾಗ ಯುವಕನೊಬ್ಬ ಆಯತಪ್ಪಿ ಬೆಟ್ಟದಿಂದ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ. 18 ವರ್ಷದ ರಶೀದ್ ಗಾಯಗೊಂಡ ಯುವಕ ಸ್ನೇಹಿತರೊಂದಿಗೆ ಪ್ರವಾಸಿಗರ ಆಕರ್ಷಣೀಯ ತಾಣ ಗವಿಬೆಟ್ಟಕ್ಕೆ ಬಂದಿದ್ದ ರಶೀದ್ ಗವಿಬೆಟ್ಟದ ತುದಿಯಲ್ಲಿ ರೀಲ್ಸ್ ಮಾಡುವಾಗ ಆಯತಪ್ಪಿ 100 ಅಡಿ ಕೆಳಗೆ ಬಿದ್ದಿದ್ದಾನೆ. ಕೂಡಲೇ ಸ್ನೇಹಿತರು ಹಾಗೂ ಸ್ಥಳೀಯರು ಆತನ ನೆರವಿಗೆ ಧಾವಿಸಿದ್ದಾರೆ. ಪೊಲೀಸರ ನೆರವಿನೊಂದಿಗೆ ಬೆಟ್ಟದಿಂದ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದ ಆತನನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಏಟಾಗಿದೆ ಅವನಿಗೆ, ಕಾಲು ಅವಾಗಲೇ ಹೇಳ್ದ. ಇಬ್ಬರು ಹೋಗಿ ಎಲ್ಲ ದಾರಮರ ಜನ ಅಲ್ಲಿಂದ ಮತ್ತೆ ಅವರಿಬ್ರು ಲೆಫ್ಟಿ ತಗೊಳ್ಳಿ ಎಲ್ಲ ಲೆಫ್ಟಿ ತಗೊಳ್ಳಿ. ಡೌನ್ ಹಾಕಿ ನೀವು ಡೌನ್ ಮಾಡಿ ಅವನ ಸೇಫ್ ಸಾಮಾನ್ಯವಾಗಿ ವಾಹನಗಳ ಮಾಲೀಕರು ಹೆಚ್ಚು ಸಾಮರ್ಥ್ಯದ ವಾಹನಗಳಿಗೆ ಅಪ್ಗ್ರೇಡ್ ಆಗಲು ಹಳೆ ವಾಹನ ಮಾರಾಟ ಮಾಡುತ್ತಾರೆ. ಆದರೆ ಕಳ್ಳರು ಟಾಟಾ ಎಸಿ ವಾಹನ ಕದ್ದು ಪರಾರಿಯಾಗುವಾಗ ಕಣ್ಣಿಗೆ ಬಿದ್ದ ಹೆಚ್ಚು ಸಾಮರ್ಥ್ಯದ ಲೈಲ್ಯಾಂಡ್ ಮಿನಿ ಟ್ರಕ್ ಕದ್ದು ಟಾಟಾ ಎಸಿ ಅಲ್ಲೇ ಬಿಟ್ಟು ಹೋಗಿರುವ ಘಟನೆ ಚಿಕ್ಕಮಲ್ಲೇನಹಳ್ಳಿಯಲ್ಲಿ ನಡೆದಿದೆ. ಮೂವರು ಕಳ್ಳರ ತಂಡವು ಮೊದಲು ಹಾಸನ ಹೊರವಲಯದ ಬಿಟ್ಟಗೂಡನಹಳ್ಳಿ ಗ್ರಾಮದಲ್ಲಿ ಟಾಟಾ ಎಸಿ ವಾಹನ ಕದ್ದು ನಂತರ ಅದನ್ನು ಬಿಟ್ಟು ಚಿಕ್ಕಮಲ್ಲೇನಹಳ್ಳಿಯಲ್ಲಿ ಗ್ರಾಮಸ್ಥ ಧನು ಎಂಬುವವರ ಅಶೋಕ್ ಲೈಲ್ಯಾಂಡ್ ಮಿನಿ ಟ್ರಕ್ ಕದ್ದೊಯ್ದಿದ್ದಾರೆ. ಈ ಘಟನೆ ಬೆಳಗ್ಗೆ 4:30 ಸುಮಾರಿಗೆ ನಡೆದಿದ್ದು, ಕಳ್ಳರು ನಕಲಿ ಕೀಲಿ ಬಳಸಿಕೊಂಡು ವಾಹನದ ಬಾಗಿಲು ತೆರೆದು ಚಾಲಕನ ಸೀಟ್ನಲ್ಲಿ ಒಬ್ಬ ಕುಳಿತು ಉಳಿದಿಬ್ಬರು ವಾಹನವನ್ನು ತಳ್ಳಿದ್ದಾರೆ. ಬಳಿಕ ವಾಹನವನ್ನು ಜರ್ಕ್ ಸ್ಟಾರ್ಟ್ ಮಾಡಿ ಪರಾರಿಯಾಗಿದ್ದಾರೆ. ಈ ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಅವರಿಗೆ ಸಿಸಿ ಕ್ಯಾಮ್ರಾ ಐತೆ ಅನ್ನೋದು ಗೊತ್ತಿಲ್ಲ. ಮನೆ ನೋಡ್ತಾರೆ, ಯಾರು ಬಾಗಿಲು ತೆಗಿತಾರ ಅಂತವ ವಾಲ್ ತೆಗ್ಸಿದ್ದೀನಿ ಒಬ್ಬನೇ ಹೆಂಗ್ ತಳ್ತಾನ ನೋಡ ಮರೆ ಅವನು. ಅವ್ರು ಪಾಠ ಆಗ್ಯಾರವರು. ಇವನು ತಳ್ತಾನು, ಅವನು ಎಲ್ಲ ತಳ್ತಾರೆ. ಊರಾಳು ತಳ್ತಾರ ನೋಡು. ಮತ್ತೆ ಅವನು ಅನ್ಸತಿ ಟೈಮಿಂಗ್ಸ್ ಏನೋ ಈಗ 5 ಗಂಟೆ 5 ಗಂಟೆ ಓಡಾಡ್ತದಲ್ಲ ನಾನು. 4:46 4:47 ಇಂಥ ಟೈಮಲ್ಲಿ ಹೋಗಿ ಸಿಗಾಕಿ ಬಿಟ್ಟಿದ್ರು ನೋಡಪ್ಪ. ಇಂಥ ಟೈಮಲ್ಲಿ ಗಾಡಿ ಬರ್ತಾವೆ ಅಂತ ಗ್ಯಾಪ್ ಕೊಟ್ಟು ಹೆಂಗ್ ತಳ್ತಾರ ನೋಡು. ಅದು ಹತ್ತೆ ಇಲ್ಲ ನೋಡು, 3 ಜನ ತಳ್ತಾವ್ರ ಗಾಡಿಯ. ಅವ್ನು ಸ್ಟೈರಿಂಗ್ ಮಾಡ್ಕೊಂಡು ತಳ್ತಾವನೆ. ತಳಿಗೆ ತಳ್ತಾನೆ. ನನ್ನ ಕಡೆಗೆ ತಳ್ಳಿದ್ರು. ಅವ್ರಿಗೆ ಓಡೋಕೆ ಗಾಡಿನೇ ಇರಲಿಲ್ಲ. ಸಿಗಾಕಿಂದ್ರೆ ಮಾತ್ರ 4-3 ಜನ ಸಿಗಾಕ್ಯಾರ. ಈಗಲೂ ಸಿಗಾಕತ್ತಾರ ಬಿಡ, ಏನು ಅಂದಿರಲ್ಲ.
ಹಿಡಿತಾರೆ ಪೊಲೀಸ್. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆಯ ಆವರಣದಲ್ಲಿ ಇರುವ ಶ್ರೀಹಳ್ಳದ ರಾಮೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಮಹೋತ್ಸವ ಫೆಬ್ರವರಿ 26ರ ಬುಧವಾರ ಬೆಳಿಗ್ಗೆ 6 ಗಂಟೆಯಿಂದ ಫೆಬ್ರವರಿ 27ರ ಗುರುವಾರ ಬೆಳಿಗ್ಗೆ 6 ಗಂಟೆಯವರೆಗೆ ಆಚರಿಸಲಾಗುತ್ತಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಶೈಲಜಾ ಪ್ರಸನ್ನ ತಿಳಿಸಿದರು. ನಮ್ಮ ಒಂದು ಏನು ವಿಶ್ವವಿದ್ಯಾಲಯ ಏನಿದೆ ಇದರ ಆವರಣದಲ್ಲಿ, ವಿದ್ಯಾಲಯ ಹಾಗೂ ಆಸ್ಪತ್ರೆ ಆವರಣದಲ್ಲಿ 700-800 ವರ್ಷಕ್ಕೂ ಮಿಕ್ಕಿ ಇತಿಹಾಸವಿರುವಂತಹ ಹಳ್ಳದ ರಾಮೇಶ್ವರ ದೇವಸ್ಥಾನ ಏನಿದೆ, ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷನೂ ಶಿವರಾತ್ರಿ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೀತದೆ. ಹಾಗೆ ಈ ವರ್ಷ ಕೂಡ 26ನೇ ತಾರೀಕು, ಫೆಬ್ರವರಿ 26ನೇ ತಾರೀಕು ಈ ಮಹಾಶಿವರಾತ್ರಿಯ ಅದ್ದೂರಿ ಮಹೋತ್ಸವ ನಡೀಲಿಕ್ಕಿದೆ. ಈ ಒಂದು ಅದ್ದೂರಿ ಮಹೋತ್ಸವದಲ್ಲಿ ಭಾಗಿಯಾಗಲಿಕ್ಕೆ ಎಲ್ಲ ನಾಗರಿಕರಿಗೆ ನಾನು ವಿನಂತಿಸ್ಕೊಳ್ತೀನಿ. ಆ ದಿವಸ ಬೆಳಿಗ್ಗೆಯಿಂದ ಹಿಡಿದು ಮರುದಿನ ಬೆಳಿಗ್ಗೆಯವರೆಗೆ ಕೂಡ ಬೇರೆ ಬೇರೆ ಥರದ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಭಜನಾ ಕಾರ್ಯಕ್ರಮಗಳು, ಹಾಗೇನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪೂಜಾ ವಿಧಾನಗಳು, ರುದ್ರಾಭಿಷೇಕ ಇತ್ಯಾದಿ ಪೂಜಾ ವಿಧಾನಗಳು, ಅಷ್ಟಾವಧಾನ, ಹಾಗೇನೆ ನಮ್ಮ ಏನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಉಜ್ರೆಯಲ್ಲಿ ಡಿಗ್ರಿಯ ಕಾಲೇಜಿನ ಮಕ್ಕಳಿಂದ ಒಂದು 150 ಮಕ್ಕಳು ಅಲ್ಲಿಂದ ಬರ್ಲಿಕ್ಕಿದ್ದಾರೆ. ಅವರ ಒಂದು ಸಾಂಸ್ಕೃತಿಕ ವೈಭವ ಕೂಡ ಆ ದಿನ ನಮ್ಮಲ್ಲಿ ನಡೀಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರು ಬಂದು, ಶಿವಭಕ್ತರು ಬಂದು ಶಿವನ ಆಶೀರ್ವಾದವನ್ನ ಪಡ್ಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ, ಅಷ್ಟಾವಧಾನ ಸೇವೆಯನ್ನ, ಹಾಗೇನೆ ಏನು ಭಜನೆ, ಅದರಲ್ಲೂ ಈ ವರ್ಷ ಮುಖ್ಯವಾಗಿ ನಾವು ಏನು ಅಖಂಡ ಭಜನೆಯ ಜೊತೆಗೆ 24 ಗಂಟೆ ಭಜನೆಯ ಜೊತೆಗೆ ಕುಣಿತ ಭಜನೆ ಅನ್ನುವಂಥದ್ದು ಕೂಡ ನಮ್ಮ ಒಂದು ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮಲ್ಲಿಯ ಸಿಬ್ಬಂದಿಗಳಿಗೆ ಟ್ರೈನಿಂಗ್ ಕೊಟ್ಟು ಕುಣಿತ ಭಜನೆಯನ್ನ ಕಲಿಸಿದ್ದಾರೆ. ಅವುಗಳು ನೋಡಿ ಒಂದು ಶಿವ ಸಾನ್ನಿಧ್ಯದಲ್ಲಿ ಶಿವನ ಒಂದು ಆಶೀರ್ವಾದವನ್ನ ಪಡ್ಕೊಳ್ಬೇಕು ಅಂತ ಎಲ್ರಿಗೂ ಒಂದು ವಿನಮ್ರ ವಿನಂತಿಯನ್ನ ಮಾಡ್ಕೊಳ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ಎಂ ಅಶ್ವಿನ್ ಕುಮಾರ್, ಗುರು ಬಸವರಾಜ್ ಯಲಾಗಚ್ಚಿನ, ಎಂಬಿ ಗಾಯತ್ರಿ ಭಟ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಕಣತೂರು, ಆರೂರು ತಾಲೂಕು, ಹಾಸನ ಜಿಲ್ಲೆ. ನರ್ಸರಿಯಿಂದ SSLC ಅವರಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಕಲಿಕೆಗೆ ಪೂರಕ ಹಾಗೂ ಪ್ರಶಾಂತವಾದ ವಾತಾವರಣವಿದ್ದು, ವಿಶಾಲವಾದ ಆಟದ ಮೈದಾನ, ಕರಾಟೆ, ನೃತ್ಯ, ಹಾಡು, ಧ್ಯಾನ, ಯೋಗ ಮತ್ತು ಕ್ರೀಡೆಗಳಿಗೆ ಪರಿಣಿತರಿಂದ ತರಬೇತಿ ನೀಡಲಾಗುವುದು. ಕಂಪ್ಯೂಟರ್ ಲ್ಯಾಬ್, ಲೈಬ್ರರಿ, ನುರಿತ ಬೋಧಕರಿಂದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಇದರಿಂದ ಪ್ರತಿ ವರ್ಷ ವಿದ್ಯಾರ್ಥಿಗಳ ಫಲಿತಾಂಶವು ಏರುಗತಿಯಲ್ಲಿದೆ. ಕ್ವಿಜ್, ಡಿಬೇಟ್, ಗ್ರೂಪ್ ಸ್ಟಡೀಸ್ ಮತ್ತು ಸ್ಟಡಿ ಅವರ್ಸ್ಗಳನ್ನು ನಡೆಸಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಹೊರಹೊಮ್ಮುವಂತೆ ನೋಡಿಕೊಳ್ಳಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ವ್ಯಾಸಂಗಕ್ಕೆ ಬರುವ ಮಕ್ಕಳಿಗೆ ಉತ್ತಮ ಬಸ್ ಸೌಲಭ್ಯವಿರುತ್ತದೆ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಉತ್ತಮ ಆಯ್ಕೆ ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ವಿಳಾಸ ಕಣತೂರು, ಆಲೂರು ತಾಲೂಕು, ಹಾಸನ ಜಿಲ್ಲೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9632885902, 6363831152, 9964417623. ಫೆಬ್ರವರಿ 5ರಿಂದ 28ರವರೆಗೆ ಲಭ್ಯವಿರುವ ಫ್ಯಾಬುಲಸ್ ಫೆಬ್ ಕೊಡುಗೆಗಳೊಂದಿಗೆ ಈ ಫೆಬ್ರವರಿಯ ಪ್ರತಿ ಕ್ಷಣವೂ ಮಿನುಗುತ್ತಿರಲಿ. ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ 70% ವರೆಗೆ ರಿಯಾಯಿತಿ ಪಡೆಯಿರಿ. ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ 7,000 ರಿಯಾಯಿತಿ ಪಡೆಯಿರಿ. ಜೊತೆಗೆ 1 ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ. ಹೆಚ್ಚುವರಿಯಾಗಿ ಪ್ರತಿ ವಾರ ಲಕ್ಕಿ ಡ್ರಾ ಮೂಲಕ 20 ಅಪ್ರಿಲಿಯಾ ಸ್ಕೂಟರ್ಗಳನ್ನು ಗೆಲ್ಲುವ ಅವಕಾಶವನ್ನು ಪಡೆಯಿರಿ. ಅಷ್ಟೇ ಅಲ್ಲ, ಸ್ಕ್ರಾಚ್ ಅಂಡ್ ವಿನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಂಗೆ ರೂಪಾಯಿ 150ರವರೆಗಿನ ಕ್ಯಾಶ್ ಬ್ಯಾಕ್ ಗೆಲ್ಲಿರಿ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ. ಹಾಸನದ ವಿದ್ಯಾನಗರದಲ್ಲಿರುವ ಅಧ್ಯಯನ PU ಕಾಲೇಜು ಯಶಸ್ವಿಯಾಗಿ 1 ವರ್ಷವನ್ನ ಪೂರೈಸಿ 2ನೇ ವರ್ಷದತ್ತ ದಾಪುಗಾಲು ಹಾಕುತ್ತಿದೆ. ನಿಮ್ಮ ಭವಿಷ್ಯದ ಕನಸನ್ನು ನನಸಾಗಿಸಿಕೊಳ್ಳಲು ಹಾಗೂ ವಿದ್ಯಾರ್ಥಿಗಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸತತವಾಗಿ ಶ್ರಮಿಸುತ್ತಿದ್ದು 2025-26ನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEPA ಕೋರ್ಸ್ಗಳು ಲಭ್ಯವಿದ್ದು, ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET,
JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಮತ್ತು CA ಫೌಂಡೇಶನ್ ತರಬೇತಿಯನ್ನು ಸಹ ನೀಡಲಾಗುವುದು. ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಫೋನ್ ನಂಬರ್ಸ್ 08172035704 ಮತ್ತು 9019526599. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನೆ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಶೋರೂಮ್ ಇದೀಗ ನಿಮ್ಮ ಹಾಸನದಲ್ಲಿ. ನೂತನವಾಗಿ ಪ್ರಾರಂಭವಾಗಿರುವ MRF ಟೈರ್ ಶೋರೂಮ್ನಲ್ಲಿ ಎಲ್ಲ ಶ್ರೇಣಿಯ MRF ಟೈರ್ಗಳು ಲಭ್ಯವಿದೆ. ಹಾಸನದ ವಾಹನ ಚಾಲಕರಿಗೆ ಟೈರ್ ಶಾಪಿಂಗ್ನಲ್ಲಿ ಹೊಸ ಪರಿಕಲ್ಪನೆಯನ್ನ ತರುತ್ತಿದೆ MRF ಟೈರ್ ಶೋರೂಮ್. ನಿಮ್ಮ ನೆಚ್ಚಿನ MRF ಟೈರ್ಗಳು ಮತ್ತು ಟ್ಯೂಬ್ಗಳ ಸಂಪೂರ್ಣ ಶ್ರೇಣಿಯೊಂದಿಗೆ ಸಂಗ್ರಹವಾಗಿರೋ ಶೋರೂಮ್ ಇದೀಗ ನಿಮ್ಮ ಹಾಸನದಲ್ಲಿ. ನಿಮಗೆ ಯಾವುದೇ ಟೈರ್ಗಳು ಬೇಕಾದಲ್ಲಿ ತ್ವರಿತ ಸೇವೆಗಾಗಿ ವಾಯುಪುತ್ರ ಟೈರ್ಸ್ಗೆ ಇಂದೇ ಭೇಟಿ ನೀಡಿ. ನಮ್ಮಲ್ಲಿ ಆಟೋಮೇಟೆಡ್ ಟೈರ್ ಚೇಂಜಿಂಗ್ ಸಿಸ್ಟಮ್ ಕೂಡ ಇದ್ದು ಟ್ಯೂಬ್ಲೆಸ್ ಟೈರ್ ರಿಪೇರಿ ಸಹ ಇರುತ್ತದೆ. ಇನ್ನೊಂದು ವಿಶೇಷತೆ ಎಂದರೆ ನಮ್ಮಲ್ಲಿ ಟೈರ್ ಖರೀದಿಗೆ ಸಾಲ ಸೌಲಭ್ಯ ಕೂಡ ಲಭ್ಯವಿದ್ದು ಶ್ರೀರಾಮ್ ಫೈನಾನ್ಸ್, ಸುಂದರಂ ಫೈನಾನ್ಸ್ ಹಾಗೂ ಬಜಾಜ್ ಫಿನ್ಸರ್ವ್ನಲ್ಲಿ ಸುಲಭವಾಗಿ ಸಾಲ ಸೌಲಭ್ಯ ಸಿಗುತ್ತದೆ. ವಿನೂತನ ಟೈರ್ ಎಕ್ಸ್ಪೀರಿಯನ್ಸ್ಗಾಗಿ ಇಂದೇ ಭೇಟಿ ನೀಡಿ. ವಾಯುಪುತ್ರ ಟೈರ್ಸ್, RJ ಪ್ಯಾಲೇಸ್ ಪಕ್ಕ, ಚನ್ನಪಟ್ಟಣ, ಬೈಪಾಸ್ ಸರ್ಕಲ್ ಹತ್ತಿರ, HN ಪುರ ರೋಡ್, K ಹೊಸಕೊಪ್ಪಲು, ಹಾಸನ. ಕಾಂಟ್ಯಾಕ್ಟ್ 9900974589. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 16 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ 2025-26ನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ. ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA, CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU, ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಕೃಷಿಕ್ ಫೌಂಡೇಶನ್ ಬಿಲ್ಡಿಂಗ್, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ರಾಜ್ಯ ಸರ್ಕಾರ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಲು ಮುಂದಾಗಿರುವ ಕ್ರಮವನ್ನು ಕೂಡಲೇ ಹಿಂತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿ ABVP ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಎದುರು ಪ್ರತಿಭಟನೆಯನ್ನ ನಡೆಸಿದರು.
ಇದೇ ವೇಳೆ ಎಬಿವಿಪಿ ಸಹ ಕಾರ್ಯದರ್ಶಿ ಜ್ಞಾನ ಆರ್ ಗೌಡ ಮಾಧ್ಯಮದೊಂದಿಗೆ ಮಾತನಾಡಿ, ಚಾಮರಾಜನಗರ, ಕೊಪ್ಪಳ, ಬೀದರ್, ಕೊಡಗು ಅಂತಹ ಹಿಂದುಳಿದ ಜಿಲ್ಲೆಗಳಲ್ಲಿರುವ ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಹೊರಟಿರುವ ರಾಜ್ಯ ಸರ್ಕಾರದ ನಡೆಯನ್ನು ಎಬಿವಿಪಿ ಖಂಡಿಸುತ್ತದೆ. ಅಲ್ಲದೆ ಆಯಾ ಜಿಲ್ಲೆಗಳ ಜನರಿಗೆ ಅನ್ಯಾಯ ಎಸೆದಂತಾಗುತ್ತದೆ. ರಾಜ್ಯ ಸರ್ಕಾರ ತನ್ನ ಗ್ಯಾರಂಟಿಗಳಿಗೆ ಪ್ರತಿ ವರ್ಷ 50,000 ಕೋಟಿ ರೂಪಾಯಿಗಳನ್ನು ನೀಡುತ್ತಿದೆ. ಅದರಲ್ಲಿ 1% ಅಂದರೆ 500 ಕೋಟಿ ರೂಪಾಯಿಗಳನ್ನು ವಿಶ್ವವಿದ್ಯಾಲಯಗಳಿಗೆ ನೀಡಿದರೆ ರಾಜ್ಯದ ವಿಶ್ವವಿದ್ಯಾಲಯಗಳ ಸ್ಥಿತಿಗತಿ ಸುಧಾರಿಸುತ್ತದೆ ಎಂದು ಯೂನಿವರ್ಸಿಟಿ 9 ಯೂನಿವರ್ಸಿಟಿಗಳನ್ನ ಮುಚ್ಚಬೇಕು ಅಂತ ಇದ್ದಾರೆ. ಹಾಸನಲ್ಲಿ ಏನ್ ನಿಯಮ ಏನಿದೆ ಅಂದ್ರೆ 10,000 ವಿದ್ಯಾರ್ಥಿಗಳು ಎಲ್ಲಿ ಇರ್ತಾರೆ ಅಲ್ಲಿ ಒಂದು ಯೂನಿವರ್ಸಿಟಿ ಇರಬೇಕು ಅಂತ ಇದೆ. ಆದ್ರೆ ಇಲ್ಲಿ ಹಾಸನದಲ್ಲಿ 32,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಆದ್ರೆ ಇಲ್ಲಿ ಯೂನಿವರ್ಸಿಟಿ ಬೇಡ ಅಂತ ಮುಚ್ಚಬೇಕು ಅಂತ ಹೊರಟಿದ್ದಾರೆ. ಏನು ಇವರು ಕಂಪ್ಯಾರಿಸನ್ ಮಾಡ್ತಿದ್ದಾರೆ. ಮೈಸೂರು ಯೂನಿವರ್ಸಿಟಿ 100 ವರ್ಷ ಆಗಿದೆ, ಅಲ್ಲಿ ಚೆನ್ನಾಗಿದೆ. ಆದ್ರೆ ಇಲ್ಲಿ ಹಾಸನಲ್ಲಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಚೆನ್ನಾಗಿ ಆಗೇ ಆಗುತ್ತೆ. ಇವರು ಕಂಪ್ಯಾರಿಸನ್ ಮಾಡ್ಕೊಂಡು ಎಲ್ಲಿ ಆಗ್ತಿಲ್ಲ, ಇಲ್ಲ ದುಡ್ಡಿಲ್ಲ, ನಮ್ಮ ಹತ್ರ ಸರ್ಕಾರದ ಹತ್ರ ದುಡ್ಡಿಲ್ಲ ನಡೆಸಕ್ಕೆ ಅಂತ ಇವ್ರು ಏನು 50,000 ಕೋಟಿ ಬರೀ ಫ್ರೀ ಉಚಿತ ಸೌಲಭ್ಯಗಳಿಗೆ ಮಾಡ್ತಿದ್ದಾರೆ. ಆದ್ರೆ 1% ಏನು 500 ಕೋಟಿ ದುಡ್ಡನ್ನ ವಿಶ್ವವಿದ್ಯಾಲಯಗಳಿಗೆ ಕೊಟ್ರೆ ಏನೋ ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ. ಪ್ರತಿಭಟನೆಯಲ್ಲಿ ಎಬಿವಿಪಿ ರಾಜ್ಯ ಕಾರ್ಯದರ್ಶಿ ಪ್ರವೀಣ್, ಜಿಲ್ಲಾ ಪ್ರಮುಖ ವೇಣು, ರಾಜ್ಯ ಕಾರ್ಯಕಾರಿಣಿ ಸದಸ್ಯ ವರುಣ್, ಸುಷ್ಮಿತಾ, ಗಿರೀಶ್, ಲೇಪಾಕ್ಷ ಇತರರು ಉಪಸ್ಥಿತರಿದ್ದರು. ಪತ್ರಿಕಾ ವಿತರಕರು ಸೂರ್ಯವಂಶದವರು. ಯಾಕೆಂದರೆ ಸೂರ್ಯನೊಂದಿಗೆ ಪ್ರತಿನಿತ್ಯ ಹುಟ್ಟಿ ದಿನನಿತ್ಯ ಕೆಲಸದಲ್ಲಿ ಶ್ರಮವಹಿಸಿ ದುಡಿಯುವ ಕಾಯಕ ಯೋಗಿಗಳು ಎಂದು ಶ್ರೀಮಠದ ಪೀಠಾಧ್ಯಕ್ಷರಾಗಿರುವ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಬಣ್ಣಿಸಿದರು. ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಜೈನ ಮಠದಲ್ಲಿ ಪತ್ರಿಕಾ ವಿತರಕರ ಒಕ್ಕೂಟದ ಜಿಲ್ಲಾ ಸಮ್ಮೇಳನದ ಲಾಂಛನ ಹಾಗೂ ಆಹ್ವಾನ ಪತ್ರಿಕೆಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿ, ಸೂರ್ಯ ಪ್ರತಿನಿತ್ಯ ಹುಟ್ಟುವ ಸಮಯದಲ್ಲೇ ಪತ್ರಿಕಾ ವಿತರಕರ ಕೆಲಸ ಪ್ರಾರಂಭಗೊಳ್ಳುತ್ತದೆ. ಸೂರ್ಯ ಹೇಗೆ ಪ್ರತಿನಿತ್ಯ ದಿನವನ್ನು ಪ್ರಾರಂಭಿಸಿ ಬೆಳಕನ್ನು ನೀಡುತ್ತಾನೋ ಹಾಗೆಯೇ ಪ್ರತಿದಿನದ ವಿಚಾರಗಳನ್ನು ವಿಶ್ವದಾದ್ಯಂತ ಜನರಿಗೆ ಮುಂಜಾನೆಗೆ ಮಾಹಿತಿ ತಿಳಿಸುವ ಶ್ರಮಿಕ ವರ್ಗದ ಜನರು ಪತ್ರಿಕಾ ವಿತರಕರು. ಪ್ರಪಂಚ ಎಷ್ಟೇ ಮುಂದುವರೆದರೂ ಕೂಡ ಪ್ರತಿನಿತ್ಯ ಜನರು ಕಾಫಿ ಜೊತೆಗೆ ದಿನಪತ್ರಿಕೆಗಳನ್ನು ಓದದೇ ಇದ್ದರೆ ಆ ದಿನ ಕಳೆಯುವುದೇ ಇಲ್ಲ. ಚಳಿ, ಮಳೆ, ಗಾಳಿಯನ್ನು ಲೆಕ್ಕಿಸದೆ ಮುಂಜಾನೆಗೆ ಮನೆಗಳಿಗೆ ಸೈಕಲ್ನಲ್ಲಿ ಪತ್ರಿಕೆ ಹಾಕುವ ವಿತರಕರು ಜಿಲ್ಲೆಯಲ್ಲಿ ಒಟ್ಟುಗೂಡಿ ಕುಟುಂಬದವರ ಜೊತೆ ಒಂದು ದಿನ ಸಮ್ಮೇಳನದಲ್ಲಿ ಭಾಗಿಯಾಗಿ ವಿತರಕರ ಸ್ನೇಹಿತರ ಕುಶಲೋಪರಿಗಳನ್ನು ವಿಚಾರಿಸುವ ಒಂದು ವೇದಿಕೆ ಆಗಲಿದೆ ಎಂದು ಹೇಳಿದರು. ಭಾರತ ದೇಶದ ಎಲ್ಲ ಜನಗಳಿಗೂ ಕೂಡ ಇಂತಹ ಪತ್ರಿಕೆಯನ್ನ ಓದತಕ್ಕಂಥದ್ದು ಒಂದು ಬಹಳ ಅಭ್ಯಾಸ, ರೂಢಿ ಅಂತ ಹೇಳ್ಬೋದು. ಬೆಳಗಾದ್ರೆ ಅವರಿಗೆ ಪತ್ರಿಕೆ ಓದಬೇಕು. ಪತ್ರಿಕೆ ಓದಿಲ್ಲ ಅಂತಂದ್ರೆ ಅವ್ರು ಇಡೀ ದಿನನೇ ಒಂಥರ ಅಲ್ಲೋಲ ಕಲ್ಲೋಲ, ಇಡೀ ದಿನನೇ ಅವರಿಗೆ ಸಾಗೋದಿಲ್ಲ. ಹಾಗೆ ಸೂರ್ಯ ಬಿಡ್ತಾನೋ ಗೊತ್ತಿಲ್ಲ, ಅವರಿಗೆ ಬೆಳಗಾಗತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಪತ್ರಿಕೆಯನ್ನು ಓದಲೇಬೇಕು. ಹಾಗೆ ಅಂತಹ ಒಂದು ಪತ್ರಿಕೆಯನ್ನು ಇಡೀ ದೇಶಕ್ಕೆ ಹಂಚತಕ್ಕಂತಹ ಪತ್ರಕರ್ತರು ಬೆಳಗ್ಗೆ, ಈಗ ನಮ್ಮ ಮೇಡಮ್ ಅವರು ಹೇಳಿದ್ರು, ಬೆಳಗ್ಗೆ 2 ಗಂಟೆ 3 ಗಂಟೆಗೆ ಎದ್ದು ಪಾಪ ಎಲ್ಲ ಕಷ್ಟಪಟ್ಟು ನಿಜವಾದ ಶ್ರಮಜೀವಿಗಳು ಯಾರು ಅಂತಂದರೆ ಅದು ಪತ್ರಕರ್ತರೇ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕು. ಹಾಗೆ ಎಲ್ಲ ಶ್ರಮ ವಹಿಸಿ ಅವರು ಪ್ರತಿದಿನ ಹೇಗೆ ಸೂರ್ಯ ಒಂದು ದಿನ ಹುಟ್ಟಿಲ್ಲ ಅಂತಂದ್ರೆ ಕತ್ಲಾಗ್ತದೆ, ಹಾಗೆ ಪತ್ರಕರ್ತರು ಒಂದು ದಿನ ಮಲಗಿದ್ರೆ ಏನಾಗ್ತಿಲ್ಲ, ಇಡೀ ದೇಶದಲ್ಲಿ ಯಾವ ಸುದ್ದಿನೂ ಎಲ್ಲೂ ಹೋಗೋದಿಲ್ಲ. ಹಾಗೆ ಈ ಆಧುನಿಕ ಕಾಲದಲ್ಲಿ ಎಲ್ಲದಕ್ಕೂ ಬದಲಾವಣೆಗಳಾಗಿದೆ, ಎಲ್ಲದೂ ಬದಲಾಗಿದೆ. ಈಗ ಪತ್ರಿಕೆಗೆ ಮಾಧ್ಯಮ ಬಂದಿದೆ, ಎಲ್ಲ ಮೊಬೈಲಲ್ಲಿ ಯೂಟ್ಯೂಬ್ ಬರುತ್ತೆ, ಚಾನಲ್ ಬರುತ್ತೆ, ನ್ಯೂಸ್ ಚಾನಲ್ಗಳಿದೆ. ಆದರೆ ಏನೇ ಆಧುನಿಕ ಯುಗ ಬಂದಿದ್ರೂ ಕೂಡ ಪತ್ರಿಕೆ ಅಂತಕ್ಕಂಥದ್ದು ಮನುಷ್ಯನ ಒಂದು ಜೀವ ಇದ್ದಂತೆ. ಬೆಳಗಾದ್ರೆ ಅವರಿಗೆ ಪತ್ರಿಕೆ ಬೇಕೇ ಬೇಕು. ಹಾಗೆ ಅಂತಹ ಒಂದು ವಿಶೇಷವಾದ ಪತ್ರಿಕೆಯನ್ನು ವಿತರಣೆಯನ್ನು ತಾವೆಲ್ಲರೂ ಕೂಡ ಮಾರ್ಚ್ 3ರಂದು ವಿಶ್ವ ಮಹಿಳಾ ದಿನಾಚರಣೆಯನ್ನು ರಾಮನಾಥಪುರ ಭಾಗ್ಯಶ್ರೀ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಪ್ರದೀಪ್ ರಾಮಸ್ವಾಮಿ ತಿಳಿಸಿದರು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾರ್ಚ್ 8ರಂದು ವಿಶ್ವ ಮಹಿಳಾ ದಿನಾಚರಣೆಯನ್ನು ವಿಶ್ವದಾದ್ಯಂತ ಆಚರಣೆ ನಡೆಸಲಾಗುವುದು. ಆದರೆ ನಮ್ಮ ಸಮಿತಿ ವತಿಯಿಂದ ಮಾರ್ಚ್ 3ರ ಸೋಮವಾರ ಅರ್ಥಪೂರ್ಣ ಮಹಿಳಾ ದಿನವನ್ನು ಆಚರಿಸುವ ಸಲುವಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ತಾಯಂದಿರನ್ನು ಆಯ್ಕೆ ಮಾಡಿಕೊಂಡು ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈಗ 3ನೇ ತಾರೀಕು ಮಾರ್ಚ್, ಆಕ್ಚುಲಿ ಮಹಿಳಾ ದಿನಾಚರಣೆ ಇರೋದು ಮಾರ್ಚ್ 8ನೇ ತಾರೀಕು. ನಾವೇನಂದ್ರೆ ಆ 8ನೇ ತಾರೀಕು ಬೇರೆ ಬೇರೆ ಕಾರ್ಯಕ್ರಮಗಳಿರ್ತವೆ. ನಾವು ಈಗ ಸುಮಾರು 18 ವಿವಿಧ ಕ್ಷೇತ್ರಗಳನ್ನ ಗುರುತಿಸಿ ಅಲ್ಲಿ ಆ ಇಲಾಖೆ ವತಿಯಿಂದಲೇ ಯಾರು ಅತ್ಯುತ್ತಮವಾಗಿ ತಳಮಟ್ಟದಲ್ಲಿ ಮಹಿಳೆಯರು ಸಮಾಜಮುಖಿಯಾಗಿ ಕೆಲಸ ಮಾಡ್ತಿದ್ದಾರೆ, ನಿಷ್ಕಳಂಕವಾಗಿ ಮಾಡ್ತಿದ್ದಾರೆ, ಉತ್ತಮ ಕೆಲಸ ಮಾಡ್ತಿದ್ದಾರೆ ಅಂಥವ್ರನ್ನ ಗುರುತಿಸಿ ಅವ್ರಿಗೆ ಮಾರ್ಚ್ 3ನೇ ತಾರೀಕು ಅರಕಲಗೂಡು ಭಾಗ್ಯಶ್ರೀ ಕಲ್ಯಾಣ ಮಂಟಪದಲ್ಲಿ, ರಾಮನಾಥ ಭಾಗ್ಯಶ್ರೀ ಕಲ್ಯಾಣ ಮಂಟಪದಲ್ಲಿ ಒಂದು ಅಭಿನಂದನಾ ಅಥವಾ ಸನ್ಮಾನ ಸಮಾರಂಭ ಗುರುತಿಸಿ ಗೌರವಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ.
3ನೇ ತಾರೀಕು. 8ನೇ ತಾರೀಕು ಮಾಡೋದನ್ನ ಯಾಕೆ ಅಂದರೆ ಅವಾಗ ಎಲ್ರಿಗೂ ಭಾಗವಹಿಸೋದು ಕಷ್ಟ ಆಗ್ಬೋದು. ಯಾಕೆಂದರೆ ಇಲಾಖೆ ವತಿಯಿಂದ, ಸರ್ಕಾರದ ವತಿಯಿಂದನೇ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಹಾಗಾಗಿ ಭಾಗ್ಯಶ್ರೀ ಕಲ್ಯಾಣ ಮಂಟಪದಲ್ಲಿ 3ನೇ ತಾರೀಕು ಕಾರ್ಯಕ್ರಮ ಅಂದ್ಕೊಂಡಿದ್ವಿ. ಸಾರ್ವಜನಿಕರು ಎಲ್ಲರೂ ಕೂಡ ಇದೊಂದು ಅದ್ಭುತವಾದ ಉತ್ತಮವಾದ ಸಭೆ ಅದು ಆಕ್ಚುಲಿ ಸಮಾರಂಭ ಮಾಡ್ತಾ ಇರೋದು. ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ತಮ್ಮ ಮೂಲಕ ಮನವಿ ಮಾಡಿಕೊಡ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಜನಾರ್ದನ ಗುಪ್ತಾ, ಪಾಂಡು ನಿಲುವಾಗಿಲು, ಮಾದೇಶ್, ಕೆ ಬಸವರಾಜ್, ಸತೀಶ್, ಮೋಹನ್ ಮತ್ತು ನಜ್ರುಲ್ ಹಾಜರಿದ್ದರು. ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ಹಿರಿಯ ವಿತರಕರಿಗೆ ಕೊಡು ಮಾಡುವ ಹಿರಿಯ ಸಾಧಕರು ಪ್ರಶಸ್ತಿಗೆ ಜಿಲ್ಲೆಯ ಪ್ರತಿ ತಾಲೂಕಿನಿಂದ ಒಬ್ಬರನ್ನು ಆಯ್ಕೆ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದಲ್ಲೇ ಪ್ರಪ್ರಥಮ ಬಾರಿಗೆ ಜಿಲ್ಲಾ ಪತ್ರಿಕಾ ವಿತರಕರ ಒಕ್ಕೂಟದ ಸಮ್ಮೇಳನವನ್ನು ಮಾರ್ಚ್ 2ರಂದು ಪಟ್ಟಣದ ನವೋದಯ ವಿದ್ಯಾಸಂಸ್ಥೆ ಆವರಣದಲ್ಲಿ ಆಯೋಜಿಸಲಾಗಿದ್ದು, ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹಿರಿಯ ಪತ್ರಿಕಾ ವಿತರಕರನ್ನು ಗುರುತಿಸಿ ಅವರಿಗೆ ಹಿರಿಯ ಸಾಧಕರು ಎಂಬ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ನೆರವೇರಿಸಲಿದ್ದಾರೆ. ಪ್ರಶಸ್ತಿಗೆ ಆಯ್ಕೆಗೊಂಡ ವಿತರಕರಾದ ರಾಮಚಂದ್ರ ಗುಂಡಣ್ಣ ರಂಗಸ್ವಾಮಿ, ಎನ್ ಅಣ್ಣಯ್ಯ, ಕೆಜಿ ವೆಂಕಟೇಶ್, ಮಹಾವೀರ, ಕೆಬಿ ಕಲ್ಯಾಣ್ ಕುಮಾರ್, ಶೇಖ್ ಅಹಮದ್ ಆಯ್ಕೆಯಾಗಿದ್ದು ಸಮ್ಮೇಳನದಲ್ಲಿ ಗೌರವಿಸಲಾಗುವುದು. ಪಟ್ಟಣದ ರಾಘವೇಂದ್ರ ಸ್ವಾಮಿ ಮಠದ 50ನೇ ವರ್ಷದ ಸುವರ್ಣ ಮಹೋತ್ಸವದ ರಥೋತ್ಸವ ಮತ್ತು ಭವ್ಯ ಶೋಭಾಯಾತ್ರೆಯು ವಿಜೃಂಭಣೆಯಿಂದ ಜರುಗಿತು. ಉಡುಪಿಯ ಫಲಿಮಾರು ಮಠದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಶೋಭಾಯಾತ್ರೆಗೆ ಚಾಲನೆಯನ್ನ ನೀಡಿದರು. ಮಕ್ಕಳ ಕೋಲಾಟ, ವಿವಿಧ ಮಹಿಳಾ ಹರಿದಾಸ ಮಂಡಳಿಯ ಸದಸ್ಯರಿಂದ ದಾಸರ ಪಠಣ ಮತ್ತು ನೃತ್ಯ ವೈಭವವು ಜನರ ಮನಸೂರೆಗೊಂಡಿತು. ಜೊತೆಯಲ್ಲಿಯೇ ತಾಳಮದ್ದಳೆ ಮತ್ತು ವಾದ್ಯಗೋಷ್ಠಿಯ ವಿದ್ವಾಂಸರು ನೃತ್ಯಕ್ಕೆ ಸಮನಾಗಿಯೇ ಹರಿದಾಸ ಕೀರ್ತನೆಯನ್ನು ನುಡಿಸುತ್ತಿದ್ದರು. ರಥವನ್ನೇರಿದ ಶ್ರೀಹರಿಯ ಉತ್ಸವ ಮೂರ್ತಿಗೆ ಕೋಟೆಯ 4 ಬೀದಿಗಳಲ್ಲಿ ಮಂಗಳಾರತಿ ಪೂಜೆ ಸಲ್ಲಿಸಿದರು. ರಥವನ್ನು ಎಳೆಯುತ್ತಿದ್ದ ಹರಿಭಕ್ತರು ಮಧ್ಯ ಮಧ್ಯ ಕುಣಿದು ಕುಪ್ಪಳಿಸಿ ನಾಟ್ಯವಾಡಿದ ದೃಶ್ಯ ನೋಡುಗರ ಮನಸೂರೆಗೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪರಿಹಾರ ಹಣ ಸರ್ಕಾರ ಬಿಡುಗಡೆ ಮಾಡಿದರೂ ಜಿಲ್ಲಾಧಿಕಾರಿಗಳು ಹಣ ಬಿಡುಗಡೆ ಮಾಡದೆ ಖಜಾನೆಯಲ್ಲಿಟ್ಟುಕೊಂಡಿದ್ದಾರೆ. ಅವರೇ ಆ ಹಣಕ್ಕೆ ಗಂಧದ ಕಡ್ಡಿ ದೀಪ ಹಚ್ಚಿ ಪೂಜೆ ಮಾಡಿಕೊಳ್ಳಲಿ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆಕ್ರೋಶ. ಟ್ರಿಪ್ ಹೊರಟಿದ್ದವರ ವಾಹನಕ್ಕೆ ಪುಂಡರಿಂದ ಕಲ್ಲು ತೂರಾಟ. ಮಿನಿ ಬಸ್ನ ಗಾಜು ಪುಡಿ ಪುಡಿ. ಹಾಸನ ಹೊರವಲಯದ ಕೆಂಚಟಹಳ್ಳಿ ಬಳಿ ಘಟನೆ. ರೀಲ್ಸ್ ಮಾಡಲು ಹೋಗಿ ಆಯಿ ತಪ್ಪಿ ಬೆಟ್ಟದಿಂದ ಬಿದ್ದ ಯುವಕನಿಗೆ ಗಂಭೀರ ಸ್ವರೂಪದ ಗಾಯ. ಸಕಲೇಶಪುರ ತಾಲೂಕಿನ ಗವಿಬೆಟ್ಟದಲ್ಲಿ ಘಟನೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.